ಪಾಪ ಆಗ್ತಾ ಇದ್ದಾರೆ. ಯಾವತ್ತಪ್ಪ ಈ ಸರ್ಕಾರವನ್ನ ಮನೆ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ವಾ? ಯಾವತ್ತಪ್ಪ ಈ ಸರ್ಕಾರ ಮನೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ತಾವೆಲ್ಲ ಈ ಯುದ್ಧಕ್ಕೆ ತಯಾರಾಗಿ ಇವತ್ತು ಬೆಂಗಳೂರು ನಗರಕ್ಕೋಸ್ಕರ ವಿಶೇಷವಾಗಿ JDS ಪಕ್ಷದ ವತಿಯಿಂದ ಒಂದು ಬ್ಲೂ ಪ್ರಿಂಟ್ ಅನ್ನು ನಾವು ರೆಡಿ ಮಾಡೋಣ. ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರಾದಂಥ ಕುಮಾರಣ್ಣವರ ಇವತ್ತು ಯುವಕರು, ನಮ್ಮ ಈ ಪಕ್ಷದ ಯುವ ರಾಜ ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿಗೋಸ್ಕರನೇ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಪಕ್ಷಕ್ಕೋಸ್ಕರ ಬಲವರ್ತನೆ ಮಾಡಬೇಕು, ಪಕ್ಷ ಸಂಘಟನೆ ಆಗಬೇಕು. 2028ರಲ್ಲಿ NDA ಮೈತ್ರಿಯ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ರಾಜ್ಯವನ್ನ ಇವತ್ತೇನಾದ್ರೂ ಉಳಿಸ್ಬೇಕಾಗಿದ್ರೆ, ಈ ರಾಜ್ಯದ ಜನರಿಗೆ ಏನಾದ್ರೂ ಒಳ್ಳೇದಾಗಬೇಕಾಗಿದ್ರೆ, ಬೆಂಗಳೂರು ನಗರ ಇನ್ನೇನಾದ್ರೂ ಬೆಳಿಬೇಕಾಗಿದ್ರೆ ಮತ್ತೊಮ್ಮೆ NDA ಮೈತ್ರಿ ಸರ್ಕಾರ ಬರಬೇಕು, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇದು ಕೂಡ ಭಗವಂತನ ಆಟ. ಯಾವ ಶಕ್ತಿಯಿಂದ ಕೂಡ ತಡೀಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಬೆಂಗಳೂರು ನಗರದ ಬ್ಲೂ ಪ್ರಿಂಟ್ ಅಲ್ಲಿ ನಮ್ಮದೇ ಆದಂತ ಕೆಲವು ಕಲ್ಪನೆಗಳಿದೆ, ಕೆಲವು ಕನಸುಗಳಿದೆ. ಅದು ಎಲ್ಲವನ್ನು ಕೂಡ ತಂದು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಅದನ್ನ ಪ್ರಿಂಟ್ ಮಾಡೋ ಮೂಲಕ ಬೆಂಗಳೂರು ನಗರದ 1,40,00,000 ಜನಸಂಖ್ಯೆ ಇರತಕ್ಕಂತ ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರಾದಂತ ನೀವು ಸೈನಿಕರಾಗಿ ಕೆಲಸ ಮಾಡಬೇಕು. ಈ ಯುದ್ಧದಲ್ಲಿ ಒಂದಷ್ಟು ನಾವು ವಾರ್ಡ್ಗಳನ್ನು ಗೆದ್ದು ನಮ್ಮ ಅಭಿವೃದ್ಧಿ ಪರ ಕೆಲಸ ಮಾಡಿ ವಿಜಯಶಾಲರಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ದಯಮಾಡಿ ನಮ್ಮ ಕಾರ್ಯಕರ್ತರು ಇನ್ನು ಹೊರಗಡೆಯಿಂದ ಒಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನ್ಯೂಸ್ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ದಯಮಾಡಿ ಸಹಕಾರ ಕೊಡಬೇಕು. ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ಬಂದು ಅವರವರ ಚೇರಲ್ಲಿ ಆಸೀನರಾಗಬೇಕು ಅಂತೇಳಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಈಗೇನು ಮಜ್ಜಿಗೆ ಪ್ಯಾಕೆಟ್ ಕೊಡ್ತಾ ಇದ್ರಿ, ತಿಂಡಿ ಕೊಡ್ತಾ ಇದ್ರಿ, ಅದನ್ನ ಎಲ್ಲವನ್ನು ಕೂಡ ನಿಲ್ಲಿಸಬೇಕು. ಇನ್ನೇನು ನಮ್ಮ ನಾಯಕರೆಲ್ಲ ಬರ್ತಾ ಇದ್ದಾರೆ, ಅವರು ಬಂದ ಮೇಲೆ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅದಾದ ನಂತರ 1 ಗಂಟೆ ಮೇಲೆ ಊಟವನ್ನ ಪ್ರಾರಂಭ ಮಾಡೋಣ. ಅಷ್ಟುವರೆಗೂ ಸ್ವಲ್ಪ ವಿರಾಮವನ್ನ ಕೊಟ್ಟು ಇಲ್ಲಿ ಬಂದು ಆಸೀನರಾಗಿ ನಮ್ಮ ನಾಯಕರ ಭಾಷಣವನ್ನ ತಾವೆಲ್ಲ ಕೂಡ ಕೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತಿಂಡಿ ಹತ್ರ ಇರೋರೆಲ್ಲ ದಯಮಾಡಿ ಬರ್ಬೇಕಿಲ್ಲಿ, ದಯಮಾಡಿ ಬಂದು ಕೂತ್ಕೋಬೇಕು. ಸ್ವಲ್ಪ ಹೊತ್ತಾದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ, ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ. ಇವತ್ತು ನಮ್ಮ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ದೇವೇಗೌಡರು ಸಾಹೇಬರು ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 65 ವರ್ಷಗಳ ಕಾಲ ಸುದೀರ್ಘ ರಾಜಕಾರಣದಲ್ಲಿ ಇವತ್ತು ಕೂಡ ಆ ಇಳಿಯ ವಯಸ್ಸಲ್ಲಿ ಮೊನ್ನೆ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಕೂತ್ಕೊಂಡು ನಮ್ಮ ನಾಡಿನ ಜನತೆಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಅಂತೇಳಿ ಕೈ ಜೋಡಿಸಿ ಮನವಿ ಮಾಡಿ ಪ್ರಧಾನಮಂತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಎತ್ತಿನಹೊಳೆ ಯೋಜನೆಯನ್ನ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿ ಅದಕ್ಕೂ ಕೂಡ ಅವರು ಅನುಮೋದನೆ ಕೇಂದ್ರ ಸರ್ಕಾರ ಕೊಡುವಂತ ಕೆಲಸವನ್ನ ಮಾಡಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಪಾಲು ಏನಿದೆ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಬಹುಶಃ ಇವತ್ತು ಪ್ರತಿದಿನ ಕೂಡ ಎಲ್ಲ ಪದಾರ್ಥಗಳ ರೇಟ್ಗಳು, ಡೀಸೆಲ್ ತಗೊಳ್ಳಿ, ಪೆಟ್ರೋಲ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಯಾವುದೇ ತಗೊಂಡ್ರು ಕೂಡ ಇವತ್ತು ದಿನನಿತ್ಯ
ಹೆಣ್ಣು ಮಕ್ಕಳು ಬಳಕೆ ಮಾಡುವಂತ ಪ್ರತಿ ಪದಾರ್ಥಗಳು ಕೂಡ ಬೆಲೆ ಏರಿಕೆ ಆಗ್ತಾನೇ ಇದೆ. ಇದಕ್ಕೆ ಕಡಿವಾಳ ಹಾಕೋರು ಯಾರು ಸ್ವಾಮಿ? ಹೇಳಬೇಕು ರಾಜ್ಯ ಸರ್ಕಾರ. ಇವತ್ತು ದುಂಡು ವೆಚ್ಚವನ್ನ ಮಾಡಿಕೊಂಡು ರಾಜ್ಯದ ಜನರ ಮೇಲೆ ಬರ ಎಳೆಯುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಜನನೇ ನಿಮ್ಗೆ ಬುದ್ಧಿ ಕಲಿಸುವಂತ ಕೆಲಸ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಮಾಡಿರತಕ್ಕಂಥ ನಗರ. ಇವತ್ತು ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ. ಬಹುಶಃ ಎಲ್ಲ ಒಂದ್ ಕಡೆ ಒಂದು ಮಾತನ್ನ ಮಾತಾಡ್ತಾ ಇದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು, ಅಂಡರ್ ಗ್ರೌಂಡ್ ಟೆನಲ್ ಮಾಡ್ತೀವಿ ಅಂತ ಹೇಳಿದ್ರು. ಬರೀ ಮಾತು, ಬರೀ ನೀವು ಏನು ಹೇಳ್ತಾ ಇದ್ದೀರಿ, ಒಂದು ಕೆಲಸನೂ ಕಾರ್ಯರೂಪಕ್ಕೆ ಬರೋದಿಲ್ಲ. ಬರೀ ಟ್ಯಾಕ್ಸ್ ಮಾತ್ರ ಜಾಸ್ತಿ ಆಗ್ತದೆ ಹೊತ್ತು ಅಭಿವೃದ್ಧಿ ಡೆವಲಪ್ಮೆಂಟ್ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರ್ತಾ ಇದ್ದಾರೆ. ಅವರು ಬರೋ ಸಂದರ್ಭದಲ್ಲಿ ಅವರಿಗೆ ಗೌರವ ಕೊಟ್ಟು ನಾವೆಲ್ಲ ಕೂಡ ಇಲ್ಲಿ ಕೂತಿರ್ಬೇಕು. ದಯಮಾಡಿ ಆ ಕಡೆ ಈ ತಿಂಡಿ ಕಡೆ ಅಲ್ಲೆಲ್ಲ ಇರೋರು ಕೂಡ ಒಳಗೆ ಬರಬೇಕು. ನೀವೆಲ್ಲ ಬಂದು ಕೂತ್ಕೋಬೇಕು. ಕೂತ್ಕೊಂಡು ನಮ್ಮ ವರಿಷ್ಠರಿಗೆ, ನಮ್ಮ ನಾಯಕರುಗಳಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಬನ್ನಿ, ದಯಮಾಡಿ ಬನ್ನಿ, ಎಲ್ಲ ಕೂತ್ಕೊಳ್ಳಿ ಇಲ್ಲಿ. ನಮ್ಮ ಕಾರ್ಯಕರ್ತರು ದಯಮಾಡಿ ಮಜ್ಜಿಗೆ ಕೊಡೋದನ್ನ ನಿಲ್ಲಿಸಬೇಕು, ತಿಂಡಿ ಕೊಡೋದನ್ನ ನಿಲ್ಲಿಸಬೇಕು. ಎಲ್ಲರಲ್ಲಿ ಬಂದು ಆಸೀನರಾಗಬೇಕು. ದಯಮಾಡಿ ಎಲ್ರು ಬನ್ನಿ ಇಲ್ಲಿ. ಹಾಗೆ ಇವತ್ತು ನೋಡಿ ಬೆಂಗಳೂರು ನಗರದಲ್ಲಿ ನಮ್ಮ ಶಾಸಕರು ಒಬ್ಬರು ಕೂಡ ಆಯ್ಕೆ ಆಗದೆ ಇರಬಹುದು. ನಾನು ಮತ್ತೆ ಜವರೇಗೌಡರು ಇಬ್ಬರು ಕೂಡ ಇಲ್ಲಿ ವಿಧಾನ ಪರಿಷತ್ನ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ವಿಧಾನಸಭೆ ಅಸೆಂಬ್ಲಿಯಲ್ಲಿ ಶಾಸಕರು ಇಲ್ಲ ಅಂದ್ರೂ ಕೂಡ ನಮ್ಮ ಕಾರ್ಯಕರ್ತರು, ನೀವೇ ನಮ್ಮ ಪಕ್ಷದ ಶಕ್ತಿ, ನೀವೇ ಎಲ್ಲ ಬಲ, ಎಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಇವತ್ತು ತಾವೆಲ್ಲ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರಿ ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಮೂಲಕ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀರಿ. ಅದು ಕೂಡ ನಿಜವಾಗ್ಲೂ ಇದು ನಮ್ಮ ಪಕ್ಷದ ಒಂದು ಶಕ್ತಿ, ನೀವೇ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀರಿ ಮತ್ತೊಮ್ಮೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನೀವೆಲ್ಲ ಮಹಿಳೆಯರು ಕೂಡ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೇರಿದ್ದೀರಿ. ನನಗೊತ್ತು ನೀವೆಲ್ಲ ಕೂಡ ನಮ್ಮ ವರಿಷ್ಠರು ಮತ್ತೆ ನಮ್ಮ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರ ಭಾಷಣ ಕೇಳಲಿಕ್ಕೆ ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ. ಆದರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ನೀವು ಎಲ್ಲರೂ ಕೂಡ ಇವತ್ತು ನಾನು ಒಂದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಕೂಡ ಅಜ್ಜಿಯರಿಲ್ಲದ ಮನೆ ಇಲ್ಲ, ಮಜ್ಜಿಗೆ ಇಲ್ಲದ ಊಟವಿಲ್ಲ, ಗೆಜ್ಜೆ ಇಲ್ಲದ ಕುಣಿತವಿಲ್ಲ, ಸನ್ಮಾನ್ಯ ಕುಮಾರಣ್ಣವರಿಲ್ಲದ ಈ ರಾಜ್ಯ ಇಲ್ಲ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ಬಹಳ ಜನ ಇಲ್ಲಿ ಬಂದಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರ ಭಾಷಣ ಕೇಳ್ತೀರಿ. ಭಾಷಣ ಕೇಳಿದ ಮೇಲೆ ನೀವೆಲ್ಲ ಕೂಡ ಎಚ್ಚರ ವಹಿಸಬೇಕು. ಭಾಷಣ ಕೇಳಿ ಮನೆಗೆ ಹೋಗಿ ಮಲಗಂಗಿಲ್ಲ. ಈ ಯುದ್ಧಕ್ಕೆ ಸಿದ್ಧತೆ ಏನಿದೆ, ನಮ್ಮ ನಾಯಕರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೂಡ ಕಿವಿ ಕೊಟ್ಟು ಕೇಳಿ ಅದನ್ನ ಅನುಷ್ಠಾನಕ್ಕೆ ತರಬೇಕು. ನೀವು ಭಾಷಣ ಕೇಳಿ ಮಲಗಂಗಿಲ್ಲ. ನೀವೆಲ್ಲ ಮಲಗಿದ್ರೆ ಕಷ್ಟ. ನೀವೆಲ್ಲ ಎದ್ದಿದ್ರೆ ಮಾತ್ರ ಕುಮಾರಣ್ಣ ಪಾಸು. ಕುಮಾರಣ್ಣ ಪಾಸ್ ಆದ್ರೆ ಈ ರಾಜ್ಯದ ಬಾಸು ಅವರೇ ಅನ್ನೋದನ್ನ ಮತ್ತೊಮ್ಮೆ 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 ಮೂರನೇ ಬಾರಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಕೂಡ ಗಮನ ಕೊಟ್ಟು ಈ ರಾಜ್ಯದ ಅಭಿವೃದ್ಧಿ, ಬೆಂಗಳೂರು ನಗರದ ಅಭಿವೃದ್ಧಿ ಅಂತ ಹೇಳಿ ನಾವೆಲ್ಲ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ಈ GBA 5 ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಕೊಡುವಂತ ಅದು ಕಿರುಪತ್ರಗಳಿರ್ಬೋದು, ಪಾಂಪ್ಲೆಟ್ಗಳಿರ್ಬೋದು, ಮತ್ತೆ ಅವರು ಎಲ್ಲೇ ಇರಲಿ ಅಪಾರ್ಟ್ಮೆಂಟ್ಸ್ ವಾಸಿಗಳಿರ್ಬೋದು,
ಅನ್ಯ ರಾಜ್ಯಗಳಿಂದ ಇಲ್ಲಿ ಬಂದಿರತಕ್ಕಂಥವ್ರು ಇರ್ಬೋದು, ಎಲ್ಲರಿಗೂ ಕೂಡ ಮನವೊಲಿಕೆ ಮಾಡಿ ಅವರಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಿ ನೀವು ಕೆಲಸ ಮಾಡಿ ನಮ್ಮ ಪಕ್ಷದ ವತಿಯಿಂದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಬಲಪಡಿಸಿ ಬೂತ್ ಮಟ್ಟದಿಂದ ನಮ್ಮ ಚುನಾವಣೆಗೆ ನಾವು ಸಿದ್ಧರಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ